ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕರ್ನಾಟಕಕ್ಕೆ ಬರಬೇಕು, ವಿಧಾನಸೌಧ ಸಭೆಯಲ್ಲಿ ಭಾಗಿಯಾಗಬೇಕು. ಆದರೆ ಈಗ ಬಿಜೆಪಿ ಮಾತ್ರ ಯಾವುದೇ ಕಾರಣಕ್ಕೂ ವಿಜಯ್ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಮುಖ್ಯಮಂತ್ರಿಗಳು ಕೂಡ ಸದ್ಯಕ್ಕೆ ಈ ಟೆನ್ಷನ್ನಲ್ಲಿ ವಿಜಯ್ ಬರೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ವಿಜಯ್ ಯಾಕೆ ಬರಬೇಕಾಗಿತ್ತು, ಈಗ ಏನಾಗಿದೆ, ಅದರ ಡೆವಲಪ್ಮೆಂಟ್ಗಳನ್ನು ನಾವು ಹೇಳ್ತೀವಿ. ಜೊತೆಗೆ ಈ ವಿಚಾರ ಬೇರೆ, ಅಂದರೆ ಕಾವೇರಿ ವಿಚಾರ ಅಲ್ಲ, ಬದಲಾಗಿ ಮೇಕೆದಾಟು ವಿಚಾರ, ಇದೆಲ್ಲವೂ ಕೂಡ ಈಗ ಕ್ಲಾಶ್ ಆಗತ್ತಾ, ಯಾಕೆ ವಿಜಯ್ ಬರಬಾರ್ದು ಅಂತ ಬಿಜೆಪಿ ಹೇಳ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಏನು ನೋಡೋಣ ಬನ್ನಿ. ವಿಜಯ್ ಬರೋದಾದ್ರೆ ನೀರ್ ಬೇಡ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ. ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಪಕ್ಷಗಳು ಕಾವೇರಿ ಕಾವೇರಿ ಅನ್ಕೊಂಡು ಕರ್ನಾಟಕನ ಹಾಳು ಮಾಡ್ತಾ ಇದೀರಲ್ಲ. ಕರ್ನಾಟಕಕ್ಕೆ ಅವ್ರು ಬರದೇ ಮಾರಕ. ಈಗ ನೀರ್ ಬಿಡಕ್ ಆಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಿರೋ, ಎದೆಗಾರಿಕೆ ತೋರ್ಸಿ ಹೇಳ್ತಿರೋ, ಅದನ್ನ ಹೇಳಿ. ಇನ್ನೊಂದು ಡೇಟ್ ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತ. ಖುದ್ದು ಸಿಎಂ ಡಿಕೆಶಿಯೇ ತಮಿಳುನಾಡು ಸಿಎಂ ವಿಜಯ್ಗೆ ಕಾಲ್ ಮಾಡಿದ್ರು. ಆಗಸ್ಟ್ 3ರಂದು ಮಾತುಕತೆ ಮಾಡೋಣ ಬನ್ನಿ ಅಂತ ಚರ್ಚೆಗೆ ಆಹ್ವಾನ ಕೊಟ್ಟಿದ್ರು. ಕರುನಾಡಿಗೆ ಬರ್ತೀನಿ ಅಂತ ವಿಜಯ್ ಓಕೆನೂ ಅಂದಿದ್ರು. ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲದಿರೋದ್ರಿಂದ ಬೇರೊಂದು ದಿನ ಬರೋಕೆ ಮನವಿ ಮಾಡಿದ್ದೀನಿ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲ್ಲ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಏಕೆಂದರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರಬೇಕಾದ್ರೆ ನಾವು ಭಾಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನು ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರ್ದು, ನಾವು ಶಾಂತಿ ಪ್ರಿಯರು. ಕರ್ನಾಟಕಕ್ಕೆ ಸಿಎಂ ವಿಜಯ್ ಬಂದಾಗ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದ್ರೆ ನೀರ್ ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇನು ಬೆಂದಿಲ್ಲ. ವಿಜಯರನ್ನ ಕರೆಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಅದಕ್ಕೆ ಅವ್ರನ್ನ ಇಲ್ಲಿ ಕರೆಸಿ ಅವ್ರ ಕಡೆಯಿಂದ ಕರ್ನಾಟಕದ ವಿರುದ್ಧವಾದಂಥ ಮಾತನ್ನ ಕೇಳಕ್ಕೆ ಕರೆಸ್ಬೇಕಾ ನಾವು? ಯಾವ ಪುರುಷಾರ್ಥ? ಅದರಿಂದ ಇದು ಕರ್ನಾಟಕಕ್ಕೆ ಅವ್ರು ಬರದೇ ಮಾರಕ. ಅವ್ರು ಬರೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತೀರ? ಹಾಗಾದ್ರೆ 100% ಏನು ಝೀರೋ. ನಮ್ ದುಡ್ಡು ವೇಸ್ಟ್ ಬರ್ತು, ಅದರಿಂದ 10 ನಯಾ ಪೈಸಾನು ಉಪಯೋಗ ಆಗಲ್ಲ. ಬರೀ ತಮಿಳುನಾಡರೇ ರೈತರ, ಕರ್ನಾಟಕದವ್ರು ರೈತರಲ್ವಾ? ಕನ್ವಿನ್ಸ್ ಮಾಡಿ ಆಯ್ತು, ಬಂದಿದಾರಲ್ಲ, ಹೇಳಿ ಅವರಿಗೆ. ರಾಜಕೀಯ ಬಿಡಿ, ಅಲ್ಲಿ ನಿಮ್ಮ ಪ್ರತಿಷ್ಠೆಗಳಿಗೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಪಕ್ಷಗಳು ನಿಮ್ಮ ರಾಜಕೀಯದ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಾವೇರಿ ಕಾವೇರಿ ಅನ್ಕೊಂಡು ಕರ್ನಾಟಕನ ಹಾಳು ಮಾಡ್ತಾ ಇದೀರಲ್ಲ, ಅದು ಮಾಡಬೇಡಿ ಅಂತ ಹೇಳಿ ಕಳಿಸಿ. ಬ್ಯೂರೋ ರಿಪೋರ್ಟ್, TV9.